ಯಾರದೋ ತಪ್ಪಿಗೆ ಇಲ್ಲಿ 5 ಕುಟುಂಬಗಳು ಬೀದಿಗೆ ಬಂದಿರುವಂಥದ್ದು. ಈಗ ಬ್ಯಾಂಕ್ ಸಿಬ್ಬಂದಿಯವರು ಬಂದು ಆ ಮನೆಗಳಿಗೆ ಬೀಗವನ್ನು ಜಡಿದಿರುವಂಥ ಘಟನೆ ಇದೆ. ಯಾರದೋ ತಪ್ಪಿಗೆ ಬೀದಿಗೆ ಬಿದ್ದಿದೆ 5 ಕುಟುಂಬ. ಮನೆಗಳಿಗೆ ಬೀಗ ಜಡಿದಿರುವಂತಹ DCB ಬ್ಯಾಂಕ್ ಸಿಬ್ಬಂದಿಯವರು 5 ಕುಟುಂಬಸ್ಥರು 6 ರಿಂದ 7 ಲಕ್ಷದಂತೆ ಲೀಸ್ಗೆ ತೆಗೆದುಕೊಂಡಿದ್ದರಂತೆ ಮನೆಯನ್ನು. ಈಗ ಸೂರಿಲ್ಲದೆ ಬೀದಿಗೆ ಬಂದಿರುವಂಥ ಕುಟುಂಬಸ್ಥರ ಕಣ್ಣೀರು ಹೇಳುತ್ತಿರುತ್ತೆ. ಸಾಲ ಮರುಪಾವತಿ ಮಾಡದೆ ಮಾಲೀಕ ಆತ ಜೂಟಾಗಿದ್ದಾನೆ, ಅಂದರೆ ಎಸ್ಕೇಪ್ ಆಗಿದ್ದಾನೆ. ಪಿಣ್ಣೆ 2ನೇ ಹಂತದಲ್ಲಿ ನಡೆದಿರುವಂಥ ಘಟನೆ ಇದು. ಆ ಮಾಲೀಕನ ಖತರ್ನಾಕ್ ಪ್ಲಾನ್ ಹೇಗಿದೆ ನೋಡಿ. ಈತ ಬ್ಯಾಂಕಿನಿಂದಲೂ ಕೂಡ ಸಾಲ ಪಡೆದಿರ್ತಾನೆ. ಆಮೇಲೆ ಯಾರೆಲ್ಲ ಮನೆ ಮಾಡಿರ್ತಲ್ಲ, ಬಾಡಿಗೆಗೆ, ಇದು ಬಾಡಿಗೆ ಅಲ್ಲ, ಇದು ಲೀಸ್ ತೆಗೆದುಕೊಂಡಿದ್ರು. ಸೊ ಅವ್ರ ಕಡೆಯಿಂದ 6 ರಿಂದ 7 ಲಕ್ಷ, 5 ಕುಟುಂಬ ಅಂತಂದರೆ ಹತ್ತತ್ರ 30 ರಿಂದ 35 ಲಕ್ಷ ರೂಪಾಯಿ ಈತ ಅಡ್ವಾನ್ಸ್ ಆಗಿ ತೆಗೆದುಕೊಂಡಿರ್ತಾನೆ. ಆ ದುಡ್ಡನ್ನು ಕೂಡ ತೆಗೆದುಕೊಂಡು ಓಡ್ ಹೋಗಿದ್ದಾನೆ. ಮತ್ತೆ ಬ್ಯಾಂಕಲ್ಲಿ ಈತ ಸಾಲ ಕೂಡ ಮಾಡಿದ್ದಾನೆ ಆ ಒಂದು ಮನೆಯ ಮೇಲೆ. ಈಗ ಬ್ಯಾಂಕ್ ಸಿಬ್ಬಂದಿಯವರು ಬಂದು ಅದನ್ನ ಕಾನೂನಿನ ರೀತಿಯಲ್ಲಿ ಅದನ್ನ ಬೀಗ ಹಾಕಿದ್ದಾರೆ. ಬಟ್ ಈಗ ಪರಿಸ್ಥಿತಿ ಏನು ಅಂತಂದ್ರೆ ಆ ಕುಟುಂಬಸ್ಥರು ಏನಿದಾರಲ್ಲ, 5 ಕುಟುಂಬಗಳು, ಅವರ ಪರಿಸ್ಥಿತಿ ಹೇಳುತ್ತಿರೋದಿಲ್ಲ. 6 ರಿಂದ 7 ಲಕ್ಷ ರೂಪಾಯಿ ಕಳೆದುಕೊಂಡಿದೆ. ಒಂದೊಂದು ಕುಟುಂಬ 6 ರಿಂದ 7 ಲಕ್ಷ ರೂಪಾಯಿ ಕೊಟ್ಟಿದೆ ಅಂದರೆ ಎಷ್ಟಾಯಿತು ಅಂತ 30 ರಿಂದ 35 ಲಕ್ಷ ರೂಪಾಯಿ ಲಾಸಿಗೆ. DCB ಬ್ಯಾಂಕ್ನಲ್ಲಿ ಮಾಲೀಕ ತಿಮ್ಮರಾಜ್ ಈತ ಸಾಲವನ್ನು ಪಡೆದಿರ್ತಾನೆ. ಮಾಲೀಕ ತಿಮ್ಮರಾಜ್ ಈಗ ಈತ ಎಸ್ಕೇಪ್ ಆಗಿದ್ದಾನೆ. ಮನೆಗಳಿಗೆ ಬೀಗ ಬಿದ್ದಿದೆ. DCB ಬ್ಯಾಂಕ್ ಸಿಬ್ಬಂದಿಯಿಂದ ಮನೆಗಳಿಗೆ ಬೀಗ ಹಾಕಲಾಗಿದೆ. ಲೀಸ್ ದುಡ್ಡು ಇಲ್ಲದೆ, ಮನೆಯೂ ಇಲ್ಲದೆ ಈಗ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಕಾನೂನಾತ್ಮಕವಾಗಿ ಮನೆಗೆ ಬೀಗವನ್ನು ಹಾಕಿರುವಂಥ ಬ್ಯಾಂಕ್ ಅಂದರೆ ಅವರ ಕಾನೂನು ಏನು ಹೇಳುತ್ತೆ, ರೂಲ್ಸ್ ಪ್ರಕಾರನೇ ಆತ ಸಾಲ ತೆಗೆದುಕೊಂಡಿರ್ತಾನೆ. ಆ ರೂಲ್ಸ್ ನಿಯಮದಂತೆ ಆತ ವಾಪಸ್ ಕೊಟ್ಟಿರಲಿಲ್ಲ. ಅದು ಎಕ್ಸ್ಪೈರ್ ಆದ ನಂತರ ಅದನ್ನು ಮನೆಗೆ ಸೀಸ್ ಮಾಡಲಾಗತ್ತೆ. ಆ ಕೆಲಸವನ್ನು ಬ್ಯಾಂಕ್ನವರು ಮಾಡಿದ್ದಾರೆ. ಬ್ಯಾಂಕ್ನವ್ರದ್ದು ತಪ್ಪಿಲ್ಲ. ಆದರೆ ಇಲ್ಲಿ ಪಾಪ ಅಮಾಯಕ ಕುಟುಂಬಗಳು ಇದ್ದಾವಲ್ಲ, ಇವರು ಲೀಸ್ಗೆ ತೆಗೆದುಕೊಳ್ಬೇಕಾದ್ರೆ ಮುಂಚೆನೇ ಯೋಚನೆ ಮಾಡಬೇಕು. ಎಲ್ಲ ದಾಖಲೆಯನ್ನು ಪರಿಶೀಲನೆ ಮಾಡಬೇಕಾಗತ್ತೆ. ಅದು ಯಾರ ಹೆಸರಿನಲ್ಲಿದೆ, ಏನು ಎತ್ತ ಅಂತ ಗೊತ್ತಿಲ್ಲದೆ ಇವರು ನಂಬಿರ್ತಾರೆ. 5 ಕುಟುಂಬಗಳು ಈಗ ಬೀದಿಗೆ ಬಂದಿರುವಂಥ ಘಟನೆ. ಈ ರೀತಿಯ ಪರಿಸ್ಥಿತಿ ಇದೆ. DCB ಬ್ಯಾಂಕಿಂದ ಆತ ಸಾಲ ಪಡೆದಿರ್ತಾನೆ. ಆತ ಎಷ್ಟು ಸಾಲ ಮಾಡಿದ ಅನ್ನೋದು ಮಾಹಿತಿ ಸಿಗಬೇಕು. ಆದರೆ ಇಲ್ಲಿ 5 ಕುಟುಂಬಗಳಿಂದ ಆತ ಈ ಕಡೆಯಿಂದ ದುಡ್ಡು ಇಸ್ಕೊಂಡಿದ್ದು ಬೇರೆ, ಬ್ಯಾಂಕಿಂದ ಸಾಲ ಪಡೆದುಕೊಂಡಿದ್ದು ಬೇರೆ. ಇದೆಲ್ಲವನ್ನು ತೆಗೆದುಕೊಂಡು ಆತ ಎಸ್ಕೇಪ್ ಆಗಿದ್ದಾನೆ. ಅಂದರೆ ಆತನ ಪ್ಲಾನ್ ಏನು ಅಂತಂದರೆ ಇದೆಲ್ಲ ದುಡ್ಡನ್ನು ವಾಪಸ್ ಕೊಟ್ಟರು ಕೂಡ ಮನೆ ಅಷ್ಟಕ್ಕೆ ಹೋಗೋದಿಲ್ಲ ಅನ್ನೋದು ಆತನಿಗೆ ಕನ್ಫರ್ಮ್ ಆಗಿ ಗೊತ್ತಿತ್ತು. ಸೊ ಹಂಗಾಗಿ ಮನೆ ಏನು ಬೇಕಾದರೂ ಮಾಡ್ಕೊಳ್ಳಿ, ನಾನೇನು ಮಾಡಲಿ, ಬ್ಯಾಂಕ್ ಅವರು ಬಂದು ಸೀಸ್ ಮಾಡ್ಕೋತಾರೆ ಅಂಥೇಳಿ ಆತ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟದಲ್ಲಿ ಈಗ ಪೊಲೀಸ್ನವರು ಇದ್ದಾರೆ. ಮನೆ ಸೀಸ್ ಆಗಿದೆ. ಬಟ್ ಈಗ 5 ಕುಟುಂಬಕ್ಕೆ ಹೊಣೆ ಯಾರು ಅಂತೇಳಿ, ಈಗ 5 ಕುಟುಂಬ ಬೀದಿಗೆ ಬಂದಿದೆಯಲ್ಲ, ಇವರು 6 ರಿಂದ 7 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರಲ್ಲ, ಅದನ್ನು ಯಾರು ರಿಟರ್ನ್ ಮಾಡ್ತಾರೆ ಅಂತ. ನಮ್ದಲ್ಲಂತ ಹೇಳಕ್ ಹೋಗ್ಬಿಡಿ. ಕೋರ್ಟ್ ಆರ್ಡರ್ ನಾವು ಆದೇಶ ಪಾಲನೆ ಮಾಡೋದಿಲ್ಲ. ಕಟ್ಟೆ ತಪ್ಪಿಕೊಂಡು ನಮಗೂ ಬರುತ್ತೆ. ಫಸ್ಟ್ ಇಟ್ಕೊಳ್ಳಿ, ತರಿಸ್ತೀವಿ. ಎಕ್ಸ್ಪ್ಲೇಷನ್ ಅವ್ರು ಕೊಡ್ತಾರೆ, ನಾವು ರಕ್ಷಣೆ ಕೊಡೋದು ಅಷ್ಟೇ. ಆಯ್ತಾ? ಕೆಲ್ಸಕ್ಕೆ ಹೋದ್ಮೇಲೆ ಸರ್ ಈ ತರ ಮಂದಿ 12 ಗಂಟೆ 12:30 ಬಂದು ಅವರು ಏಕಾಏಕಿ ಬಂದು ಸೀಸ್ ಮಾಡಿದ್ರು. ನಂಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಿನ್ನೆ ಬಂದಿದ್ರಂತೆ. ಆ ಏರಿಯಾದಲ್ಲಿ ಹೇಳಿದಾರೆ ಅಷ್ಟೇ ಸರ್. ನಮ್ಗೆ ಬಿಲ್ಡಿಂಗ್ ಎಲ್ಲ ಕರೆಸ್ಬಿಟ್ಟು ನಮ್ಗೆ ಏನು ಹೇಳಿಲ್ಲ ಅವರು. ನಮಗೆ ಎಲ್ಲರೂ ಊಟ ಟೈಮಲ್ಲಿ ಫೋನ್ ಅಲೋ ಇರಲಿಲ್ಲ. ನಮಗೆ ಊಟ ಟೈಮಲ್ಲಿ ಅಕ್ಕಪಕ್ಕದವ್ರು ಸೀಸ್ ಮಾಡೋದು ಗೊತ್ತಾಗಿ ನಮಗೆ ಫೋನ್ ಮಾಡಿ ನಾವು ಅವಾಗ ಬಂದಿರೋರು ಸೀಸ್ ಆಯ್ತು. ನಮ್ಮ ಜೊತೆ ಮಾತಾಡಕ್ಕೆ ಅವ್ರು ರೆಡಿ ಇಲ್ಲ. ಒಂದು 5 ನಿಮಿಷ ಮಾತಾಡಿ ಸರ್ ಅಂತ ಕೇಳ್ಕೊತಾ ಇದ್ವಿ. ಇಲ್ಲ ಅಮ್ಮ, ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದು ಅಂತ ಹೇಳ್ತಾರೆ. ನಮ್ಗೆ ಯಾರಿಗೂ ಕೊಟ್ಟಿಲ್ಲ. ಬಿಲ್ಡಿಂಗ್ ಅಲ್ಲಿ ನಾವು ಅಷ್ಟು ಜನನೇ ಇದೀವಿ. ಅಟ್ಲೀಸ್ಟ್ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ, ಇವ್ರಿಗೊಂದು ಫ್ಯಾಮಿಲಿ ಅಂತ ಇರುತ್ತೆ. ನಾವು ಸಂಜೆನ ಬೆಳಗ್ಗೆನ ಕರೆಸಿ ಈ ತರ ನಾವು ಸೀಸ್ ಮಾಡ್ತಾ ಇದೀವಿ ಮೇಡಮ್, ನೀವು ಅದೇನು ವ್ಯವಸ್ಥೆ ಮಾಡ್ಕೊಳ್ಳಿದ್ರೆ ನಾವು ಬೇರೆ ಏನೋ ಮಾಡ್ಕೊಳ್ಳಿವು. ಅವ್ರು ನಮ್ಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಬಂದ್ಬಿಟ್ಟು 12 ಗಂಟೆಗೆ ಬಂದು ಎಲ್ಲ ಡ್ಯೂಟಿಗೆ ಹೋಗಿರ್ತಾರೆ. ಹುಡುಗರೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ. ಸುಮ್ಮನೆ ಸೀಸ್ ಮಾಡ್ಬಿಟ್ರೆ ಮಕ್ಳು ಬರೀ ಕರ್ಕೊಂಡು ನಾವ್ ಎಲ್ಗೋಗ ಸರ್. ಮಕ್ಳು ಒಂದು ಹುಡುಗ ನೋಡ್ರೆ ತಲೆ ಸುತ್ತ ಬಿದ್ದೋಗಿದ್ದಾನೆ. ಊಟನೇ ಇಲ್ಲ ಅವನಿಗೆ. ಹುಷಾರಿಲ್ಲ ಹುಡುಗ. ಮೆಡಿಸಿನ್ ಎಲ್ಲ ಒಳಗಡೆ ಸೇರ್ಕೊಂಡಿದೆ. ಬಟ್ ಅವ್ರಿಗೆ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂತ ಇದೀವಿ ನಾವು. 5 ವರ್ಷದಿಂದ ಇಲ್ಲಿ ಬಂದಿದ್ದೀವಿ. ಬೆಂಗಳೂರಲ್ಲಿ ಒಂದು 5 ಲಕ್ಷ ಕೊಟ್ಟು ಲೀಸ್ ಹಾಕೊಂಡಿದ್ವಿ. ನಮ್ಮ ತಾಯಿಯವರು ನಾವೆಲ್ಲ ಊರ್ ಬಿಟ್ಟು ಬಂದಿದ್ದೀವಿ. ನಾವು ಬೀದಿ ವ್ಯಾಪಾರಿಗಳು. ನಮ್ಗೆ ಈ ತರ ಪ್ರಾಬ್ಲಮ್ ಮಾಡಿದ್ದಾರೆ ಸರ್. ನಮ್ಗೆ ಏನಂದ್ರೆ ಏನು ಗೊತ್ತಿಲ್ಲ. ಈ ತರ 5-6 ತಿಂಗಳ ಹಿಂದೆ ಬಂದು ಏನೋ ಅಗ್ರಿಮೆಂಟ್ ಪೇಪರ್ ಅನ್ನ ಅನ್ಸ್ಬಿಟ್ಟು ಹೋಗಿದ್ರಂತೆ.
ನಾವು ಸ್ಟೇಷನ್ ಅವ್ರು ಕಂಪ್ಲೇಂಟ್ ಕೊಡಿ ಸರ್ ತಿಮ್ಮರಾಜನ್ ಅವ್ರಿಗೆ. ಬ್ಯಾಂಕರ್ ಬಂದಾಗ ನೀವು ಮನೇಲಿ ಇರ್ಲಿಲ್ವಾ? ಇಲ್ಲ ನಾವ್ ಸರ್ ಯಾರು ಇರ್ಲಿಲ್ಲ ಸರ್ ಬ್ಯಾಂಕ್ ಅಲ್ಲಿ. ನಮ್ಗೆ ಇದು 4:15 ಗೊತ್ತಾಯ್ತು ಹಿಂಗೆ ಬಂದಿದ್ದಾರೆ, ಮನೆ ಸೀಸ್ ಮಾಡ್ಕೊಂಡಿದ್ರಂತೆ. ಅಕ್ಕಪಕ್ಕದಲ್ಲಿರೋ ಲೇಡೀಸ್ ಗಳು ಬಂದು ನಮ್ಗೆ ಹೇಳಿದ್ರೆ ಗೊತ್ತಾಗಿದೆ. ಅಧಿಕಾರಿಗಳು ಬಂದಾಗ ನೀವು ಯಾರು ಒಬ್ರು ಇರ್ಲಿಲ್ಲ, ಯಾರು ಇರ್ಲಿಲ್ಲ ಸರ್. ಅವರೇ ಏಕಾಏಕಿ ಬಂದು ಸೀಸ್ ಮಾಡೋಗಿರೋದು. ಆದ್ರೂ ಮನೆ ಬಾಡಿಗೆ ಇರೋರು ಒಂದ್ ಮಾತು ಫೋನ್ ಮಾಡಿದ್ರಂತೆ, ಅರ್ಧ ಗಂಟೆ ಟೈಮ್ ಕೊಡಿ, ಮನೆ ಮೆಡಿಸಿನ್ ಐತೆ, ಮಗುಗೆ ಆಪರೇಷನ್ ಆಗಿದೆ, ಮೆಡಿಸಿನ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.